ಕಾಶ್ಮೀರಕ್ಕೆ ಸುಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರಸನ್ನ ದೇವನೂರ್. ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಇವತ್ತು ಪೆಹಲ್ಗಾಮ್ನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ. ಪೆಹಲ್ಗಾಮ್ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಹಲವು ಭಾವನೆಗಳು ಬರುತ್ತೆ. ಕೋಪ ಬರುತ್ತೆ, ಬೇಜಾರಾಗುತ್ತೆ, ತುಂಬಾ ದುಃಖ ಕೂಡ ಆಗುತ್ತೆ. ಯಾಕಂತಂದ್ರೆ ಪೆಹಲ್ಗಾಮ್ ಭಾರತದ ಮುಕಟ ಮುಣಿಯಲ್ಲಿರುವಂತಹ ಒಂದು ಅದ್ಭುತವಾದ ಸೌಂದರ್ಯದ ಜಾಗ, ಭೂಮಿ ಮೇಲಿನ ಸ್ವರ್ಗ ಅಂತಾನೆ ಕರೀತಾರೆ. ನಾವೀಗ ಪೆಹಲ್ಗಾಮ್ನಲ್ಲಿರುವಂತಹ ಈ ಪೆಹಲ್ಗಾಮ್ ಕ್ಲಬ್ ಬಳಿ ಇದ್ದೇವೆ. ಇಲ್ಲಿ ನೋಡ್ಬೋದು, ನಮ್ಮ ಹಿಂದೆ ಬೋರ್ಡ್ ಇದೆ, ವೆಲ್ಕಮ್ ಟು ಪೆಹಲ್ಗಾಮ್ ಕ್ಲಬ್. ಅಂದರೆ ಪೆಹಲ್ಗಾಮ್ನಲ್ಲಿರುವಂಥ ಪೆಹಲ್ಗಾಮ್ ಕ್ಲಬ್ಗೆ ವೆಲ್ಕಮ್ ಅಂತ ಹೇಳಿದ್ದಾರೆ. ಏಪ್ರಿಲ್ 22 ನಂತರ ಇಲ್ಲಿನ ಪರಿಸ್ಥಿತಿನಲ್ಲಿ ಪ್ರವಾಸಿಗರ ಸಂಖ್ಯೆ ಭಾಳಷ್ಟು ಸ್ವಲ್ಪ ಕಡಿಮೆ ಆಗಿದೆ. ಏನಾಗುತ್ತೋ ಏನೋ ನಮ್ಮ ಜೀವಕ್ಕೆ ಅಲ್ಲಿ ಹೋದರೆ ಅನ್ನುವಂಥ ಭಾವನೆಯಿಂದಾಗಿ ಭಾಳಷ್ಟು ಜನ ಬರ್ತಾ ಇಲ್ಲ ಅಂತ ಒಂದು ಮಾತು ಕೇಳ್ತಾ ಇತ್ತು. ಆದರೆ ಸ್ವಲ್ಪ ಮಟ್ಟಿನ ಚೇತರಿಕೆ ಕೂಡ ಆಗಿದೆ. ಈ ಚೇತರಿಕೆಯಿಂದಾಗಿ ಇಲ್ಲಿ ಜನರು ಕೂಡ ಬರ್ತಾ ಇರುವಂಥದ್ದು, ಇಲ್ಲಿ ಬಂದು ಇಲ್ಲಿ ವಿಶೇಷವಾಗಿ ಪೆಹಲ್ಗಾಮ್ನ ಮತ್ತೆ ನೋಡೋಣ ಅನ್ನುವಂಥ ಮನಸ್ಸು ಮಾಡ್ತಾ ಇರುವಂಥದ್ದು. ವ್ಯಾಪಾರಿಗಳು ಕೂಡ ತಮ್ಮ ಪ್ರವಾಸೋದ್ಯಮವನ್ನೇ ನಂಬ್ಕೊಂಡಿರುವಂಥ ವ್ಯಾಪಾರಿಗಳು ಈ ಜಾಗದಲ್ಲಿ ಅವರು ತಮ್ಮ ಜೀವನವನ್ನು ನಂಬ್ಕೊಂಡಿರೋದ್ರಲ್ಲಿ ಮತ್ತೊಮ್ಮೆ ಅವರ ಮುಖಭಾವನೆಯಲ್ಲಿ ಜೀವನೋತ್ಸಾಹ ಚಿಮ್ಮಿ ಹೊರ ಬಂದಿರುವಂಥದ್ದು, ಜೀವನೋತ್ಸಾಹ ಕಾಣ್ತಾ ಇದೆ. ವ್ಯಾಪಾರಿಗಳು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನೋಡ್ಬೋದಾಗಿದೆ ಪ್ರವಾಸಿಗರು ಪರಿಸ್ಥಿತಿ ಯಾವ ರೀತಿ ಇದೆ. ಈಗ ಪ್ರವಾಸಿಗರು ಬರ್ತಾ ಇದ್ದಾರೋ ಬರ್ತಾ ಇಲ್ವೋ ಇವೆಲ್ಲ ವಿಚಾರವನ್ನು ನಾವು ಅವ್ರನ್ನೇ ಕೇಳ್ಬೋದು. ನೋಡ್ಬೋದು ಬೇರೆ ಬೇರೆ ಜಾಕೆಟ್ಸ್ಗಳು, ಬ್ಲ್ಯಾಂಕೆಟ್ಸ್ಗಳು. ಯಾಕಂದರೆ ನಾವು ಈಗಿರುವಂಥ ಜಾಗದಲ್ಲಿ -1 ಡಿಗ್ರಿ ಇದೆ. ರಾತ್ರಿ ವೇಳೆ ಇದು -10 ಡಿಗ್ರಿಗೆ ಹೋಗುತ್ತೆ. ಅಂದರೆ ಬಹಳ ಚಳಿ, ತಡೆದುಕೊಳ್ಳಲಾಗದಷ್ಟು ಚಳಿ ಇರ್ತದೆ. ಈ ಸಿಚುವೇಶನ್ಗೆ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತಂದರೆ ಸಹಜವಾಗಿಯೇ ಈ ಉಡುಪುಗಳು, ಅಂದರೆ ಇಲ್ಲಿ ಹೊಂದ್ಕೊಳ್ಳುವಂಥ ಜಾಕೆಟ್ಗಳನ್ನ ಹಾಕೋಬೇಕು, ಸ್ಕಾರ್ಫ್ಗಳನ್ನ ಹಾಕೋಬೇಕು, ಇವೆಲ್ಲವನ್ನು ಹಾಕೊಳ್ಬೇಕಾಗ್ತದೆ. ಇಲ್ಲ ಅಂತಂದರೆ ಬಹಳ ಥಂಡಿ, ತಡೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತು. ನೋಡಿ, ನಿಮಗೊಂದು ಅದ್ಭುತವಾದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೇನೆ. ನೋಡಿ, ನಾವೇನು ಪಹಲ್ಗಾಮ್ ಇದ್ದೇವೆ, ಇದು ಹೇಗಿದೆ ಜಾಗ ಅಂದರೆ ಸುತ್ತಲೂ ಬೆಟ್ಟ ನಾವು ನೋಡ್ಬೋದಾಗಿದೆ. ಸುತ್ತ ನೋಡಿ ಬೆಟ್ಟ ಹೇಗೆ ಕಾಣ್ತಾ ಇದೆ, ನೋಡಿ ನೋಡಿ, ಸುತ್ತಲೂ ಬೆಟ್ಟ ಇದೆ. ಅಲ್ಲಿ ಮೇಲೆ ಹಿಮಾಲಯದ ಶಿಖರ ಎದ್ದು ಕಾಣ್ತಾ ಇರುವಂಥದ್ದು. ಹಿಮಚ್ಛಾದಿತ ಬೆಟ್ಟಗಳನ್ನು ನಾವು ನೋಡ್ತಾ ಇದ್ರೆ ಒಂದು ಕ್ಷಣ ಭೂಮಿ ಮೇಲಿನ ಈ ಸ್ವರ್ಗದಲ್ಲಿ ಇಲ್ಲಿ ಇರುವಂಥವರೇ ಭಾಗ್ಯವಂತರು ಅಂತಲೂ ಹೇಳ್ಬೋದು, ಅಥವಾ ನಮ್ಮ ಭಾರತದಲ್ಲಿ ಇಂಥ ಒಂದು ಸ್ವರ್ಗ ಇದೆಯಲ್ಲ ಅಂತ ನಾವು ಖುಷಿ ಪಡ್ಬೋದು. ನಮ್ಮ ಕಾಶ್ಮೀರ ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಡಿಮೆ ಇಲ್ಲ, ಅದಕ್ಕೆ 100 ಪಟ್ಟು ಚೆನ್ನಾಗಿದೆ. ಪ್ರವಾಸಿಗರು ಕೂಡ ಇದ್ದಾರೆ ಇಲ್ಲಿ. ಅಟ್ಯಾಕ್ ನಂತರ ಕಾಶ್ಮೀರದಲ್ಲಿ ಒಂದು ಆತಂಕದ ವಾತಾವರಣ ಇದ್ದೇ ಇದೆ. ಸೊ ಹಾಗಾಗಿ ಕಾಶ್ಮೀರಕ್ಕೆ ಬಂದ ನಂತರ, ಕಾಶ್ಮೀರವನ್ನು ನೋಡಿದ ನಂತರ ಹೇಗೆ ಅನಿಸ್ತಾ ಇದೆ ತಮಗೆ? ಸರ್, ನಾವು ಭಾರತೀಯರು ಮೊದಲಿಗೆ ಯಾವುದಕ್ಕೂ ಎದುರೋದಿಲ್ಲ, ಅದು ಪ್ರೂವ್ ಮಾಡಿದ್ದಾರೆ. ಕೆಲವೊಂದು ಅಹಿತಕರ ಘಟನೆಗಳು ನಡೆಯೋದು ಸಹಜ, ಕಿಡಿಕೇಡಿಗಳಿಂದ ಮಾಡ್ತಾರೆ. ಬಟ್ ಏನೇ ಮಾಡಿದ್ರು ನಮ್ಮ ದೇಶನ ಯಾರು ಕೇಳಿ ಏನು ಮಾಡೋಕ್ಕಾಗಲ್ಲ. ನಾವು ಇಲ್ಲಿ ಬಂದಿರೋದು ನಮ್ಮ ಪುಣ್ಯ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಮಿಗಿಲಾಗಿ ನಾವು ಅಮೃತ್ಸರ್ ಅವ್ರಿಗೆ ಜೈ ಹೇಳ್ತೀವಿ ಸರ್. ಯಾಕಂದ್ರೆ ನಮ್ಮ ಹೆಸರು ಕುಮಾರ್, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿ ನಾವು ಅವ್ರ ಸಂಘದಲ್ಲಿ ಅವರೊಂದಿಗೆ ಇದ್ದೀವಿ. ನಮಗೆ ಬಹಳ ಖುಷಿ ಆಗಿದೆ ಸರ್. पहलगाम अटैक के बाद में टूरिस्ट आ रहा है क्या? आपका जीवन कैसा चल रहा है? बस थोड़ा बहुत आ रहा है, जैसे उम्मीद थी वैसे तो अभी नहीं आ रहा, लेकिन थोड़ा बहुत आ रहा है. उसके बाद वो घटना जब हुआ उसके बाद आपको बहुत तकलीफ हो गया क्या? कैसा आपको? जी सर, इधर सब टूरिस्ट पे ही डिपेंड है. टूरिस्ट पे बगैर इधर कोई रोजगार है भी नहीं. सो जब से वो कांड हुआ तब से टूरिस्ट नहीं आ रहा था, उसकी वजह से हमको हार्डशिप का सामना करना पड़ा. अभी थोड़ा बहुत आ रहा है टूरिस्ट, जिससे हमको भी थोड़ा ईज मिल रहा है हर चीज़ में. आप हमारे टूरिस्ट जो लोग हैं जो कर्नाटका में हैं उनको क्या बोलने चाहते हैं? हम बोलना चाहते हैं कि आप आओ, कश्मीर बहुत खूबसूरत जगह है, ये पैराडाइज है. आप आओ इधर सब कुछ अभी ठीक चल रहा है. हम यहाँ वेट कर रहे हैं, आपकी मेहमान नवाजी के लिए हम तैयार हैं इधर. आप जो फैमिली जो आने वाला चाहता है, जो पहलगाम के सोच के क्या कुछ हो जाएगा, उधर जाके कुछ प्रॉब्लम हो जाएगा, ऐसा जो सोच रहे हैं उनको क्या बोलना चाहते हैं आप? और आर्मी वाले सब जगह क्या है, अब सुरक्षा का जो
क्रम है, अब ठीक है, क्या क्या बोलना चाहते हैं आप? इंडियन सिक्योरिटी सबसे बेस्ट सिक्योरिटी है, इसकी फोर्स सबसे बेस्ट फोर्स है। हम उनको अपील करना चाहते हैं आप आ जाओ, क्योंकि इंडियन फोर्स हमारी आर्मेड फोर्स बहुत सक्षम है हर किसी की सुरक्षा करने के लिए। हम रिक्वेस्ट करते हैं हर किसी को कि आप आ जाओ कश्मीर में। थैंक यू। ನೋಡಿದ್ರಲ್ಲ ಏನು ಹೇಳಿದಂದ್ರೆ, ನೋಡಿ ಇಲ್ಲಿ ಬನ್ನಿ, ದಯವಿಟ್ಟು ಕಾಶ್ಮೀರಕ್ಕೆ ಬನ್ನಿ. ಪಹಲ್ಗಾಮ್ನಲ್ಲಿ ಅದೇ ಪರಿಸ್ಥಿತಿ ಇಲ್ಲ, ಕಾಶ್ಮೀರ ಮತ್ತಷ್ಟು ಸುರಕ್ಷಿತವಾಗಿದೆ, ನೀವು ಬರ್ಬೋದು. ಕಾಶ್ಮೀರದ ಈ ಸುಂದರವಾದಂತಹ ಈ ಸ್ವರ್ಗದ ಜಾಗವನ್ನ ನಾವು ನೋಡಿ ಆನಂದಿಸಿ ನಿಮ್ಮ ಜನರನ್ನ ಕರ್ಕೊಂಡ್ಬನ್ನಿ. ಇಲ್ಲಿ ಯಾವ ರೀತಿಯಾದಂತಹ ಆ ಒಂದು ಘಟನೆ ಏನ್ ನಡೆದಿದೆ ಅದಕ್ಕೆ ನಮಗೆ ಬಹಳ ಬೇಜಾರಾಗಿದೆ. ನಮ್ಮ ಜೀವನ ನಡೆಯೋದೇ ಕಷ್ಟ ಆಗಿದೆ, ಯಾಕಂದ್ರೆ ಪ್ರವಾಸೋದ್ಯಮದಿಂದ ನಮ್ಮ ಜೀವನ ನಡೀತಾ ಇರುವಂಥದ್ದು. ಪ್ರವಾಸೋದ್ಯಮ ಯಾವಾಗ ಈಗ ಒಂದು ಘಟನೆ ನಡೀತು ಅದ ನಂತರ ಬಹಳಷ್ಟು ಪ್ರವಾಸೋದ್ಯಮ ಕುಂಠಿತವಾಗೋಯ್ತು, ನಮ್ಮ ಜೀವನ ನಡೆಸೋದೇ ಕಷ್ಟ ಆಗ್ತಾ ಇದೆ. ಇನ್ನು ಮುಂದೆ ನಾವು ನಿಮಗೆ ಯಾರು ಇಲ್ಲಿ ಬರ್ತಾರೆ ಅವ್ರಿಗೆ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ, ನಮ್ಮ ಜೀವನ ನಿಮ್ಮ ಎದುರಿಗೆ ಇಟ್ಟು ನಾವು ಪಣಕ್ಕಿಟ್ಟು ನಿಮ್ಮನ್ನು ಕಾಪಾಡ್ತೇವೆ. ಜೊತೆಯಲ್ಲಿ ಆರ್ಮಿಯವರು ಕೂಡ ಎಲ್ಲೆಡೆ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಪಹಲ್ಗಾಮ್ನಲ್ಲಿ ಈಗ ಮತ್ತೆ ಪ್ರವಾಸೋದ್ಯಮ ಗರಿಗೆದರುವಂಥ ಪರಿಸ್ಥಿತಿ ಇರೋ ಹಿನ್ನೆಲೆಯಲ್ಲಿ ಹೆದರಬೇಡಿ, ಧೈರ್ಯವಾಗಿ ಬನ್ನಿ. ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ರೀತಿಯಲ್ಲಿ ನಾವು ನಿಮ್ಮನ್ನು ಕಾಪಾಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತೀವಿ ಅಂದ ಒಂದು ಭರವಸೆಯನ್ನು, ಒಂದು ಪ್ರಾಮಿಸನ್ನು ಅವರು ಮಾಡ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಕಾಶ್ಮೀರದ ಈ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಲಿಕ್ಕೆ ನಮಗೂ ಕೂಡ ಸಾಕಷ್ಟು ಖುಷಿ ಆಗುತ್ತೆ. ಇದೊಂದು ಚಾಲೆಂಜಿಂಗ್ ಒಂದು ಗ್ರೌಂಡ್ ರಿಪೋರ್ಟಿಂಗ್. ಅಂದರೆ ನಮ್ಮ ಒಂದು ವೃತ್ತಿ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅನ್ನುವುದನ್ನು ವರದಿ ಮಾಡಬೇಕು ಅನ್ನುವಂಥದ್ದು ಒಂದು ಖುಷಿ ಇದ್ದೇ ಇರುತ್ತೆ. ಆ ಸಂಬಂಧಪಟ್ಟಂಥದ್ದೊಂದು ಚಾಲೆಂಜಿಂಗ್ ಜಾಬ್ ಕೂಡ, ಯಾಕಂದರೆ ಇವತ್ತಿಗೂ ಕೂಡ ಇಲ್ಲಿ ಟೆನ್ಷನ್ ಕಡಿಮೆ ಆಗಿಲ್ಲ. ಕಾಶ್ಮೀರದಲ್ಲಿ ಯಾವಾಗ ಏನಾಗುತ್ತೆ, ಏನಾಗ್ಬೋದು ಅನ್ನುವಂಥ ಟೆನ್ಷನ್ನಲ್ಲೇ ಯಾವಾಗಲೂ ಕೂಡ ಜೀವನವನ್ನು ಮಾಡ್ತಾ ಇರ್ತಾರೆ. ಅದರ ನಡುವೆನೇ ಜೀವನ ಕೂಡ ನಡಿಬೇಕಾಗುತ್ತೆ ಪ್ರತಿದಿನ, ಯಾಕಂದರೆ व्यापार ಇಲ್ಲ ಅಂದ್ರೆ ಜೀವನ ಇಲ್ಲ, ಜೀವನ ಇಲ್ಲ ಅಂದ್ರೆ व्यापार ಇಲ್ಲ. आपका नाम क्या है सर? मेरा नाम मोहम्मद नूर है। यहाँ पहलगांव के अटैक के बाद आपका जीवन में क्या क्या हुआ? थोड़ा सा हुआ, ठीक है आज, ठीक है, अब ठीक चल रहा है क्या? ठीक चल रहा है। जो घर में है, जो कश्मीर आने चाहते हैं, पर उनके उनके हृदय के अंदर क्या है, कुछ हो जाएगा ऐसा आतंक है ना, आप उनको क्या बोलना चाहते हैं आप? मेरे सामने ऐसा कुछ नहीं होगा, लग रहा है कि ऐसा कुछ नहीं होगा। जो माहौल था वो ठीक है, अभी बड़ा अच्छा माहौल है। लोग आ रहे हैं, जा रहे हैं, बड़े अच्छे तरीके से जा रहे हैं, एंजॉय कर रहे हैं, सर्फिंग कर रहे हैं अच्छा तरीके से। ಇದು ಅನ್ವರ್ ಅವರು ಹೇಳ್ತಾರ ಮಾತು, ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ. ಈಗ ಮತ್ತೆ ಪ್ರವಾಸೋದ್ಯಮ ನಿಧಾನಕ್ಕೆ ಎಚ್ಚೆತ್ತರಕ್ಕೆ ಕಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಕೂಡ ಇಲ್ಲಿ ಬರಬೇಕು, ನಮಗೆ ಪ್ರವಾಸೋದ್ಯಮನೇ ಜೀವನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕಾಶ್ಮೀರದಲ್ಲಿ ಯಾವ ರೀತಿ ಇದೆ, ಕಾಶ್ಮೀರದಲ್ಲಿ ಮತ್ತಷ್ಟು ಪ್ಲೇಸ್ಗಳಿಗೆ ಜಿ ಕನ್ನಡ ನ್ಯೂಸ್ ಅಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲಿನ ಪರಿಸ್ಥಿತಿಗಳನ್ನು ನಮ್ಮ ಕನ್ನಡದ ಜನರಿಗೆ ಹೇಳುವಂಥ ಕೆಲಸವನ್ನು ಮಾಡುತ್ತೆ. ನಮ್ಮ ಜೊತೆ ಶೌಕತ್ ಅವರು ಇದ್ದಾರೆ. ಶೌಕತ್ ಅವರು ಕಾಶ್ಮೀರದಲ್ಲೇ ಇರ್ತಾರೆ. ಅವ್ರು ಏನು ಮಾತಾಡ್ತಾರೆ, ಈ ಕಾಶ್ಮೀರದ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕಾಶ್ಮೀರ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಬನ್ನಿ ಮಾತಾಡ್ಸೋಣ. ಅವರು ಯೂತ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಸ್ಪೋರ್ಟ್ಸ್ ಬಗ್ಗೆ ಕಾಶ್ಮೀರದವರು, ಆ ಒಂದು ವಿಭಾಗ ಸೇರಿದವರು, ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, पहलगाम के अटैक के बाद कश्मीर के कैसा हालत है? अभी तो उस जो इंसिडेंट हुआ था, बैड इंसिडेंट, उसके बाद 3-4 महीने गुजर गए, अभी नॉर्मल है। उस टाइम पे भी वो दुखदायक बात थी हमारे पूरे देश के लिए, अच्छी बात नहीं थी, लेकिन क्या करें, हमें इन चीज़ को टैकल करना है, आगे लाइफ लेके जानी है। जितने भी लोग हैं उनको आगे जाके लाइफ में अच्छा करना है, तो सब लोग सेटल करने की कोशिश कर रहे हैं, हम भी उसमें लगे हुए हैं। आप जो है वो कश्मीर में आने चाहते हैं, बट वो जो शौक से अभी बाहर नहीं आए हैं, उनको क्या बोलना चाहते हैं आप? दे आर मोस्ट वेलकम एनी टाइम, उनको आना चाहिए, विज़िट करना चाहिए, जन्नत है यहाँ पे, इसको एक्सप्लोर करना चाहिए उनको। हमारी तरफ से सबको जितने भी हमारे देश में है उनको हम वेलकम करते हैं, आ जाइए और कश्मीर को एक्सप्लोर करें। अब पहलगाम में जो अटैक हुआ उस जगह में कैसा है हालत? वो टूरिज्म आ सकते हैं और टूरिस्ट जा सकते हैं, कैसा है उस हालत? एक्चुअली वहाँ पे हमने अब उसको विज़िट नहीं किया, हम भी यहाँ पे ट्रैकिंग के लिए आए हुए हैं 2-3 दिन से, उतना नॉलेज नहीं है, लेकिन बाहर के जितने भी उसके अगल बगल के साइड से वहाँ पे हम जा रहे हैं, हमारे पास साथ भी बच्चे, वो भी उसको विज़िट कर रहे हैं, पूरा एक्सप्लोर कर रहे हैं। ಇದು ಶೌಕತ್ ಅವ್ರ ಮಾತು. ಏನಂದರೆ ಕಾಶ್ಮೀರದಲ್ಲಿ ಕಳೆದ 3-4 ತಿಂಗಳಿಂದ ಪ್ರವಾಸಿಗರೇನು ಅಷ್ಟೊಂದು ಬರ್ತಾ ಇಲ್ಲ. ನಾವು ಕೂಡ ಟ್ರೆಕ್ಕಿಂಗ್ಗೋಸ್ಕರ ಬಂದಿದ್ದೇವೆ, ನಮ್ಮ ಟೀಮ್ ಅವರೆಲ್ಲರೂ ಕೂಡ ಟ್ರೆಕ್ಕಿಂಗ್ಗೋಸ್ಕರ ಬಂದಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ಗೆ ಒಳ್ಳೆ ಅವಕಾಶ ಇರೋ ಹಿನ್ನೆಲೆಯಲ್ಲಿ, ಸಾಹಸ ಕ್ರೀಡೆಗಳಿಗೆ ಅವಕಾಶ ಇರೋ ಹಿನ್ನೆಲೆಯಲ್ಲಿ ದಯವಿಟ್ಟು ನೀವು ಬನ್ನಿ. ಮೊದಲ ಪರಿಸ್ಥಿತಿ ಇಲ್ಲ, ಇಲ್ಲಿ
ಭದ್ರತಾ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಆ ಹಿನ್ನೆಲೆಯಲ್ಲಿ ಆರಾಮಾಗಿ ಬರ್ಬೋದು, ಹೋಗ್ಬೋದು. ಅದೊಂದು ಕೆಟ್ಟ ಘಟನೆ ಆಗಿದೆ, ಅದು ಒಪ್ಕೊಳ್ಬೇಕಾಗಿದ್ದೆ. ಹಾಗಾದರೆ ಆ ಘಟನೆಯನ್ನು ನೆನೆಸ್ಕೊಂಡೇ ನಾವು ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಭಯ ಬೀಳ್ತಿಗೆ ಒಳಗಾಗಬಾರ್ದು. ನಾವೆಲ್ಲ ಧೈರ್ಯವಂತರು, ಹಾಗಾಗಿ ನಾವೆಲ್ಲ ಹೊರ ಬಂದಿದ್ದೇವೆ. ಆ ಒಂದು ಆತಂಕದಿಂದ ಹೊರ ಬಂದು ಇಡೀ ಕಾಶ್ಮೀರವನ್ನು ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ನಿಧಾನಕ್ಕೆ ಕಾಶ್ಮೀರ ಮತ್ತೊಮ್ಮೆ ತನ್ನ ಒಂದು ಸೌಂದರ್ಯ ಆಲ್ರೆಡಿ ಕಾಶ್ಮೀರದಲ್ಲಿ ಇದೆ, ಆದರೆ ಅದನ್ನು ನೋಡುವಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ ಅನ್ನುವಂಥ ವಿಚಾರವನ್ನು ಜನಸಾಮಾನ್ಯರು, ಇಲ್ಲಿ ಏನು ಭೇಟಿ ಮಾಡೋಕ್ಕೆ ಬಂದಿರೋ ಪ್ರವಾಸಿಗಳು ನಮ್ಮ ಬಳಿ ಅವರ ಮನದಾಳದ ಮಾತನ್ನು ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಹೇಳೋದಾದರೆ ಕಾಶ್ಮೀರದ ಈ ಮಣ್ಣಲ್ಲಿ ಒಂದು ಶಕ್ತಿ ಇದೆ, ಒಂದು ವೈಬ್ರೇಷನ್ ಇದೆ. ಆ ವೈಬ್ರೇಷನನ್ನು ಇಲ್ಲಿ ಬಂದವರಿಗೆ ಖಂಡಿತವಾಗೂ ಆ ವೈಬ್ರೇಷನ್, ಆ ಅನುಭವ ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಕಾಶ್ಮೀರದಲ್ಲಿ ಮೊದಲನೇ ಪರಿಸ್ಥಿತಿ ಇಲ್ಲ. ತಾವು ದಯವಿಟ್ಟು ಯಾರ್ಯಾರು ಕಾಶ್ಮೀರವನ್ನು ನೋಡಬೇಕು ಅಂದ್ಕೊಂಡಿದ್ದೀರಿ, ಕಾಶ್ಮೀರಕ್ಕೆ ಬರಬಹುದು. ಒಳ್ಳೊಳ್ಳೆ ಜಾಗಗಳಿದೆ, ಸೋನ್ಮಾರ್ಗ್ ಇದೆ, ಬಹಳಷ್ಟು ಒಳ್ಳೆಯ ಪ್ಲೇಸ್ಗಳಿದೆ, ಪೆಹಲ್ಗಾಮ್ ಇದೆ. ಯಾವ ಜಾಗದಲ್ಲಿ ಇವತ್ತು ಆ ಒಂದು ಅಟ್ಯಾಕ್ ಆಯಿತು ಆ ಜಾಗದಲ್ಲೂ ಕೂಡ ಜನರಿಗೆ ಹೋಗಲಿಕ್ಕೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡೋ ಜೊತೆಯಲ್ಲಿ ಹೆಚ್ಚಿನ ಭದ್ರತಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಮೊದಲೆಲ್ಲ ಏನೇ ಸಮಸ್ಯೆ ಆಯ್ತಲ್ಲ ಅವನ್ನು ಹೋಗಲಾಡಿಸಿದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಇಲ್ಲಿನ ಏನು ಜನರಿದ್ದಾರೆ ಅವರು ನಮಗೆ ಹೇಳ್ತಿರುವಂಥ ಮಾತು. ಕಾಶ್ಮೀರದಲ್ಲಿ ಇನ್ನು ಮುಂದೆ ಬೇರೆ ಬೇರೆ ಜಾಗಗಳಲ್ಲಿ ಯಾವ್ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥ ಗ್ರೌಂಡ್ ರಿಪೋರ್ಟನ್ನು ನಾವು ಕೊಡ್ತೇವೆ. ಹೋಗೋಣ ಬನ್ನಿ. ಕಾಶ್ಮೀರ ಅಂದರೆ ಭೂಮಿ ಮೇಲಿನ ಸ್ವರ್ಗನೇ ಸರಿ. ಈ ಸ್ವರ್ಗನ ನಾವು ನಿಮಗೆ ತೋರಿಸ್ತೇವೆ. ಈ ಸ್ವರ್ಗದ ಬಾಗಿಲು ಅಂತ ಏನು ಕರೀತಾರೆ ಅದು ಇಲ್ಲೇ ಇರೋದು. ನಾವೀಗ ಬರೋಬ್ಬರಿ 9200 ಅಡಿಗಳು ಸಮುದ್ರ ಮಟ್ಟದಿಂದ ಅಷ್ಟು ಮೇಲ್ಗಡೆ ಇರುವಂಥದ್ದು. ಇದನ್ನು ಚಂದನ್ವಾರಿ ಅನ್ನುವಂಥ ಫೇಮಸ್ ಆದಂಥ ಪ್ರವಾಸಿ ತಾಣದಲ್ಲಿದ್ದೇವೆ. ತಾವೀಗ ನೋಡ್ಬೋದು ಹಿಂಭಾಗದಲ್ಲಿ ಕುದುರೆಗಳ ಮೇಲೆ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ನಡೆಯಲಿಕ್ಕೆ ತುಂಬ ದೂರ ಆಗೋದಿಲ್ಲ ಅವರಿಗೆ ಕುದುರೆಗಳ ಮೂಲಕ ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಸೊ ಪ್ರವಾಸಿಗರು, ಮಕ್ಕಳು ಇವನ್ನೆಲ್ಲರೂ ಕುದುರೆ ಹತ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ನೋಡ್ಬೋದಾಗಿದೆ. ಈಗ ನೋಡ್ಬೋದು ಈ ಬೆಟ್ಟಗಳ ಸಾಲುಗಳು ಏನು ಕಾಣ್ತಾ ಇದೆ, ಬಹಳ ಪ್ರಮುಖವಾದಂತಹ ಜಾಗ. ಒಂದು ಕಡೆ ನದಿ ಹರಿತಾ ಇರುವಂಥದ್ದು ನೋಡ್ಬೋದು. ಪ್ರವಾಸಿಗರು ಆ ಫೋಟೋನ ತೆಗೆದುಕೊಳ್ತಾ ಇರುವಂಥದ್ದು, ವಿಡಿಯೋನ ತೆಗೆದುಕೊಳ್ತಾ ಇರುವಂಥದ್ದು. ಹಾಗೆ ಬಹಳ ಖುಷಿಯಿಂದ ಅವರು ಈ ಒಂದು ಜಾಗದ ಸೌಂದರ್ಯವನ್ನು ಸವಿತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೀರು ಹರಿದು ಕಲ್ಲುಗಳೇ ಕರಗಿ ಹೋಗಿರುವಂಥದ್ದನ್ನು ನಾವು ನೋಡ್ಬೋದು. ಪಕ್ಕದಲ್ಲೇ ಹಿಮಚ್ಛಾದಿತ ಬೆಟ್ಟಗಳನ್ನು ನಾವು ನೋಡ್ಬೋದಾಗಿದೆ. ಈಗ ಒಂದು ತಿಂಗಳ ಅವಧಿನಲ್ಲಿ ಈ ಬೆಟ್ಟಗಳು ಸಂಪೂರ್ಣವಾಗಿ ಹಿಮದಿಂದ ಕಂಪ್ಲೀಟಾಗಿ ಮುಚ್ಚೋಗಿರುತ್ತೆ. ನಾವೀಗ ನೋಡ್ಬೋದಾಗಿದೆ ಮೇಲ್ಗಡೆ ಇಲ್ಲೆಲ್ಲ ಅನಂತ್ನಾಗ್ ಆ ಬೆಟ್ಟದ ಮೇಲ್ಗಡೆನೂ ಕೂಡ ಇದು ಆರ್ಮಿ ರಿಸ್ಟ್ರಿಕ್ಟೆಡ್ ಏರಿಯಾ ಇರೋದ್ರಿಂದ ಈ ಭಾಗದಲ್ಲಿ ಎಲ್ಲ ಕಡೆನೂ ಕೂಡ ಒಂದು ಮಿಲಿಟ್ರಿ ಆರ್ಮಿಯವರು ಎಲ್ಲ ಕಡೆ ಪೋಸ್ಟಿಂಗ್ ಅಲ್ಲಲ್ಲಿ ಅವರಿಗೆ ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅಲ್ಲಿ ಗಡಿಯ ಒಂದು ಕಣ್ಗಾವಲನ್ನು ಇಟ್ಟಿರ್ತಾರೆ, ಪೊಲೀಸ್ನವರು ಕೂಡ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡ್ಬೋದಾಗಿದೆ ಮೇಲ್ಭಾಗದಲ್ಲಿ ಹಿಮಚ್ಛಾದಿತವಾದಂಥ ಬೆಟ್ಟಗಳು ಈಗಾಗಲೇ ಹಿಮ ಸುರಿತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಿ ಬೆಟ್ಟಗಳ ಮೇಲೆ ಎಲ್ಲರೂ ಬಿಳಿಯ ಒಂದು ಹೂಗಳು ಬಿದ್ದಿರೋ ರೀತಿಯಲ್ಲಿ ಹಿಮಚ್ಛಾದಿತ ಬೆಟ್ಟಗಳ ಸೌಂದರ್ಯ ನಾವೀಗ ನೋಡ್ಬೋದಾಗಿದೆ. ಇದು ಅತ್ಯಂತ ಪ್ರಮುಖವಾದ ಜಾಗ. ಯಾಕಂತಂದರೆ ಅನಂತ್ ಈ ಒಂದು ಜಾತ್ರಾ ಇದೆಯಲ್ಲ, ಈಗ ನೋಡ್ಬೋದು ಈ ಒಂದು ಜಾಗ ಇದೆಯಲ್ಲ, ಇದು ಈ ಒಂದು ಟೈಮ್ನಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಇರ್ತಾ ಇದ್ದು. ಆದರೂ ಕೂಡ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪ್ರವಾಸಿಗರ ಸಂಖ್ಯೆಯಲ್ಲಿ ಸಾಕಷ್ಟು ಇಳಿಮುಖವಾಗಿದೆ. ಹಾಗಾಗಿ ಕಡಿಮೆ ಪ್ರವಾಸಿಗರು ನಾವೀಗ ಸದ್ಯಕ್ಕೆ ನೋಡಲಿಕ್ಕೆ ಸಾಧ್ಯ ಇದೆ. ಅವರು ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಪ್ರವಾಸಿ ತಾಣಕ್ಕೆ ಬಂದು ಬಹಳ ಖುಷಿಯಾಗಿ ಈ ಒಂದು ಜಾಗವನ್ನು ಎಂಜಾಯನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇರುವಂಥದ್ದು. ನೀರು ಗಟ್ಟಿಯಾಗಿ ಐಸಾಗಿರುವಂಥದ್ದು, ಬಹಳ ತಣ್ಣಗಿರುವಂಥ ವಾತಾವರಣ ಇದೆ. ಇಲ್ಲಿ -9 ಡಿಗ್ರಿ ಇರುವಂಥ ವಾತಾವರಣ. ಹಾಗಾಗಿ ಇಲ್ಲಿ ತಂಪಾದ ಒಂದು ವಾತಾವರಣದ ಜೊತೆಗೆ ಹಿತವಾದ ಒಂದು ನೋಟ ಕೂಡ ನಿಮಗೆ ಸಿಗ್ತದೆ. ಹಾಗಾಗಿ ಜನಸಾಮಾನ್ಯರು ಬಹಳ ಖುಷಿಯಿಂದ ಇಲ್ಲಿ ಬಂದು ಇಲ್ಲಿ ಜಾಗವನ್ನು ನೋಡ್ತಾ ಇರುವಂಥದ್ದು. ಕಾಶ್ಮೀರದ ಈ ಒಂದು ಸೌಂದರ್ಯವನ್ನು ಜಿ ಕನ್ನಡ ನ್ಯೂಸ್ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಇವಾಗ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಯಾವ ರೀತಿ ಕಾಶ್ಮೀರ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಪ್ರವಾಸಿಗರು ಕೂಡ ಇಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಅವರ ಒಂದು ರಕ್ಷಣಾ ಕೆಲಸವನ್ನು ಕೂಡ ಆರ್ಮಿಯವರು ಮಾಡ್ತಾ ಇರುವಂಥದ್ದು. ಹಾಗಾಗಿ ಬಹಳ ಒಂದು ಸೌಂದರ್ಯದ ಗಣಿ ಅಂತ ಏನು ಕರೀತಾರೆ ಅದು ಕಾಶ್ಮೀರದಲ್ಲೇ ಇರುವಂಥದ್ದು.
ಪವಿತ್ರ ಅಮರನಾಥ ಯಾತ್ರೆಗೆ ಹೋಗ್ಬೇಕಂದ್ರೆ ಇದೇ ಮಾರ್ಗದಲ್ಲಿ ಹೋಗಬೇಕು. ಈ ಜಾಗದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ, ಈ ಒಂದು ಜಾಗದಲ್ಲೇ ಅದು ಮೊದಲ ಸ್ಟೆಪ್ ಆರಂಭ ಆಗುತ್ತೆ. ಈ ಜಾಗದ ಮೂಲಕ ತೆರಳಿದ್ರೆ ಸುಮಾರು 15 ಕಿಲೋಮೀಟರ್ಗಳ ಒಂದು ಜಿಗ್ಜ್ಯಾಗ್ ಒಂದು ಮಾರ್ಗದಲ್ಲಿ ಸಾಗಿದ್ರೆ ಅಮರನಾಥ ಒಂದು ಯಾತ್ರೆಯನ್ನು ತಾವು ಸಾಗಿಸ್ಬೋದು, ಹೋಗ್ಬೋದು. 2 ತಿಂಗಳ ಕಾಲ ಮಾತ್ರ ಈ ಯಾತ್ರೆಗೆ ಅವಕಾಶ ಇರ್ತದೆ. ಆ ಸಂದರ್ಭದಲ್ಲಿ ಈ ರೂಟ್ ಓಪನ್ ಇರುತ್ತೆ. ಸೈನಿಕರ ಒಂದು ಭದ್ರತೆಯೊಂದಿಗೆ ಅಮರನಾಥ ಯಾತ್ರೆಗೆ ಈ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಅವಾಗ ಮಾತ್ರ ಅವಕಾಶ ಕೊಡ್ತಾರೆ. ಸದ್ಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ಏನು ಈ ಚಂದನ್ವಾರಿ ಈ ಒಂದು ಜಾಗ ಇದೆ, ಅದನ್ನು ಇನ್ನು ಶಿವನ ಪಾದ ಅಂತಲೇ ಕರೀತಾರೆ. ಈ ಅಮರನಾಥ ಯಾತ್ರೆಯ ಒಂದು ಪಾದ ಇಲ್ಲಿಂದ ಶುರುವಾಗುತ್ತೆ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇದು 9200 ಅಡಿಗಿಂತ ಹೆಚ್ಚು ಎತ್ತರದಲ್ಲಿರುವಂಥ ಜಾಗ. ಈ ಜಾಗದಲ್ಲಿ ಆಕ್ಸಿಜನ್ ಕೂಡ ಕಡಿಮೆ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ನೋಡ್ಬೋದು ಎಷ್ಟು ಥಂಡಿ ಇದೆ ಅಂದರೆ ಇಲ್ಲಿ -3-4 ಡಿಗ್ರೀಸ್ ಅಷ್ಟಿದೆ. ಆ ಹಿನ್ನೆಲೆಯಲ್ಲಿ ಬಹಳ ತಣ್ಣಗಿರುವಂಥ ವಾತಾವರಣ. ಈ ಜಾಗಗಳ ಹಿಮಚ್ಛಾದಿತ ಬೆಟ್ಟಗಳ ನಡುವೆ ಈ ಒಂದು ಮೆಟ್ಟಿಲುಗಳ ಮೂಲಕ ಹೋಗ್ತಾ ಪ್ರವಾಸಿಗರು ಬರ್ತಾ ಇದ್ದಾರಲ್ಲ, ಈ ಜಾಗದಲ್ಲಿ ಹೋದರೆ 13 ಕಿಲೋಮೀಟರ್ ಹೋಗಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅಮರನಾಥ ಯಾತ್ರೆಯನ್ನು ಹೋಗಲಿಕ್ಕೆ ಅವಕಾಶ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಾಸೆಸ್ಗಳ ತಾವು ಮುಗಿಸ್ಕೊಂಬಂದರೆ ಈ ಭಕ್ತಾದಿಗಳು ಇದೇ ಜಾಗದಲ್ಲಿ ಅಮರನಾಥ ಯಾತ್ರೆಯನ್ನು ಕೈಗೊಳ್ಳಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಹಾಗಾಗಿ ಈ ಜಾಗದಲ್ಲೂ ಕೂಡ ಇಲ್ಲಿವರೆಗೆ ಮಾತ್ರ ಪ್ರವೇಶವನ್ನು ಮಾಡಲಿಕ್ಕೆ ಮಾತ್ರ ಭದ್ರತಾ ಸಿಬ್ಬಂದಿ ಅವಕಾಶವನ್ನು ಕೊಟ್ಟಿದ್ದಾರೆ. ಕೆಲವೊಂದು ಜಾಗಗಳನ್ನು ತೋರಿಸ್ಲಿಕ್ಕೆ ಅವಕಾಶ ಇಲ್ಲ. ಭದ್ರತಾ ಸಿಬ್ಬಂದಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಕೆಲವೊಂದು ಜಾಗಗಳನ್ನು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇನ್ನೂ ಹಲವು ಜಾಗಗಳು ತಮಗೆ ಮುಂದೆ ಕಾದಿದೆ. ಆ ಒಂದು ವಿಶೇಷ ಪ್ರವಾಸಿ ತಾಣಗಳು ಯಾವ ರೀತಿ ಇದೆ, ಕಾಶ್ಮೀರ ಹೇಗಿದೆ ಅನ್ನೋದನ್ನು ವಿಶೇಷವಾಗಿ ಜೀ ಕನ್ನಡ ನ್ಯೂಸ್ನಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ತೀವಿ. ಬನ್ನಿ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಷಡಾಕ್ಷರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಕಾಶ್ಮೀರ ಪ್ರವಾಸಕ್ಕೆ ಬಂದಿರುವಂಥದ್ದು. ನೋಡೋಣ, ಅವ್ರನ್ನೇ ಮಾತಾಡ್ಸೋಣ. ಸರ್, ಹೇಗಿದೆ ಕಾಶ್ಮೀರ? ತುಂಬ ಚೆನ್ನಾಗಿದೆ. ಕಣಿವೆ ರಾಜ್ಯ ಅಂತ ಹೇಳಿದ್ರೆ ಇಡೀ ದೇಶ ನೋಡುವಂಥದ್ದು, ವಿಶ್ವ ನೋಡುವಂಥದ್ದು. ಇಲ್ಲಿನ ಜೀವನ ನಮ್ಮ ಕಡೆ ಹೋಲಿಸಿದ್ರೆ ಇಲ್ಲಿಗೆ ಕೂಡ ತುಂಬ ವಿಭಿನ್ನವಾಗಿರುವಂಥದ್ದು. ಇಲ್ಲಿನ ಮಳೆ ಇರ್ಬೋದು, ಪ್ರಾಕೃತಿಕ ಸೊಬಗಿರ್ಬೋದು, ಐಸ್ ಇರ್ಬೋದು, ಇದೆಲ್ಲ ಕೂಡ ನೋಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಖುಷಿ ಇದೆ. ಇತ್ತೀಚೆಗೆ ಏನು ಪಹಲ್ಗಾಮ್ ದಾಳಿ ಆಯಿತು, ಅದಾದ ನಂತರದಲ್ಲಿ ಟೂರಿಸ್ಟ್ ಕೂಡ ತುಂಬ ಕಡಿಮೆ ಇದ್ರು ಈ ಭಾಗಕ್ಕೆ ಬರುವಂಥವ್ರು. ನಾವು ಪಹಲ್ಗಾಮ್ ಭಾಗದಲ್ಲಿದ್ದೇವೆ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟ್ ಸರ್ಕಾರ, ಕೇಂದ್ರ ಸರ್ಕಾರ ಈ ನಮ್ಮ ದೇಶದಲ್ಲಿರುವಂಥ ಪ್ರಾಕೃತಿಕ ಸೊಬಗು ಮತ್ತು ಸಂಪತ್ತನ್ನು ಉಳಿಸ್ಬೇಕು. ಅಂದ್ಕೊಂಡಷ್ಟು ಮಟ್ಟಿಗೆ ಇಲ್ಲಿನ ಸ್ಥಳೀಯ ಆಡಳಿತ ಮಾಡಿಲ್ಲ. ಸೊ ಕೇಂದ್ರ ಮತ್ತು ಇಲ್ಲಿನ ಸ್ಥಳೀಯ ಸರ್ಕಾರಗಳು ಇನ್ಸ್ಟಿಟ್ಯೂಷನ್ ತಗೊಂಡು ಟೂರಿಸಮ್ ಇದಕ್ಕೆ ತುಂಬ ಡೆವಲಪ್ ಮಾಡುವಂಥದ್ದಿದೆ. ಭಾಳಷ್ಟು ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ರೆವಿನ್ಯೂ ಕೂಡ ಕಲೆಕ್ಟ್ ಆಗುತ್ತೆ. ಅದಕ್ಕೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಪಹಲ್ಗಾಮ್ ನಂತರ ತಾವು ಬಂದಿದ್ದೀರಿ, ಎಲ್ಲ ಒಂದ್ ಕಡೆ ಭಯ ಇರುತ್ತಲ್ಲ, ಏನಿದೆಯೋ ಭದ್ರತೆ ಅದೆಲ್ಲ ಇತ್ತ, ಏನೋ ಭಯ ಆಯ್ತಾ? ಇಲ್ಲ ಏನು ತೊಂದರೆ ಇಲ್ಲ. ಮನುಷ್ಯ ಒಂದು ಸ್ಥಾನಕ್ಕೆ ಹೋಗಬೇಕು, ಒಂದು ಖುಷಿ ಪಡಬೇಕು ಅಂತಂದಾಗ ಆ ಥರದ್ದೆಲ್ಲ ಬದಿಗಿಟ್ಟೆ ಬರಬೇಕಾಗ್ತದೆ. ಆ ಥರ ಇದ್ದರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹುಶಃ ಆ ಒಂದು ಏನು ಇನ್ಸಿಡೆಂಟ್ ಆಯಿತು ಆ ಪ್ಲೇಸ್ಗೆ ಕೂಡ ಸರ್ಕಾರ ಇನ್ನೂ ಕೂಡ ಯಾರಿಗೂ ಬಿಡ್ತಾ ಇಲ್ಲ. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ ನಮ್ಮ ದೇಶದಲ್ಲಿ. ಬಹುಶಃ ನಾನು ಕೂಡ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾನೆ, ಭಾಳಷ್ಟು ಜನ ಟೂರಿಸಮ್ಗೆ ಏನೋ ಒಂದು ಘಟನೆ ಆಗಿರ್ಬೋದು, ಅದಕ್ಕೆ ಸೆಕ್ಯೂರಿಟಿ ಮೆಷರ್ಸ್ಗಳನ್ನ ಏನೇನು ಬೇಕೋ ಸರ್ಕಾರಗಳು ತೆಗೆದುಕೊಂಡು ಅಲ್ಲಿಗೆ ಬಿಟ್ಟರೆ ಭಾಳಷ್ಟು ಟೂರಿಸ್ಟ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಭಾಳಷ್ಟು ಬಿಸ್ನೆಸ್ ಕೂಡ ಡಲ್ ಆಗಿದೆ. ಸೊ ವೆಹಿಕಲ್ ಇರ್ಬೋದು, ಅಥವಾ ಆರ್ಸ್ ಇರ್ಬೋದು, ಅಥವಾ ಯೂತ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಹೋಟೆಲ್ ಬಿಸ್ನೆಸ್ ಇರ್ಬೋದು, ಇದೆಲ್ಲದೂ ಕೂಡ ಕಡಿಮೆ ಆಗಿದೆ. ಆ ದಿಸೆಯಲ್ಲಿ ಸರ್ಕಾರ ಒಂದು ದಿಟ್ಟ ಹೆಜ್ಜೆಗಳನ್ನು ಕೂಡ ಇಡಬೇಕಾಗ್ತದೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ನೋಡಿದ್ರೆ ಇದು ಷಡಾಕ್ಷರ ಅವ್ರ ಮಾತು. ಹೇಗಂದ್ರೆ ಈ ಜಾಗ ಯಾವ ರೀತಿ ಇದೆ ಅಂತಂದ್ರೆ ಸ್ವರ್ಗ ಥರ ಇದೆ. ಆದರೆ ಈ ಟೂರಿಸಮ್ನ ಡೆವಲಪ್ ಆಗುವಂಥ ಈ ಜಾಗ ಆ ಘಟನೆ ಆದ ನಂತರ, ಆ ಕೈ ಘಟನೆ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಇಲ್ಲಿ ಒಂದಷ್ಟು ಭದ್ರತೆಗಳನ್ನು ಹೆಚ್ಚು ಮಾಡುವಂಥ ಜೊತೆಗೆ ಒಂದಷ್ಟು ಸೌಕರ್ಯ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಬಟ್ ಬನ್ನಿ, ನಾವು ಮುಂದೆ ಹೋಗ್ತಾ ಕಾಶ್ಮೀರನ ಮತ್ತಷ್ಟು ವಿಷಯಗಳನ್ನ ತೋರಿಸೋಣ ಅಂತ. ಯಾವ ರೀತಿ ಇದೆ ಕಾಶ್ಮೀರ, ಮತ್ತಷ್ಟು ವಿಶೇಷವಾದ ಜಾಗಗಳನ್ನು ನಾವು ತೋರಿಸ್ಬೋದಾಗಿದೆ. ಮಾಜಿ ಮೇಯರ್ ಸಂಪತ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಕಾಶ್ಮೀರಕ್ಕೆ ಅವರು ಕೂಡ ಪ್ರವಾಸಕ್ಕೆ ಬಂದಿದ್ರು, ನಮ್ಗೆ ಸಿಕ್ಕಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಕಾಶ್ಮೀರಕ್ಕೆ ತಾವು ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಸರ್? ಸುಮಾರು ಟೂರಿಸ್ಟ್ ಎಫೆಕ್ಟ್ ಆಗಿದೆ. ಇಲ್ಲಿ ನಾವು ನೋಡಿದಾಗ ಏನು 1 ವರ್ಷ ಹಿಂದೆ ಎಷ್ಟು ಟೂರಿಸ್ಟ್ ಬರ್ತಾ ಇದ್ರು, ಮತ್ತು ಇಲ್ಲಿ ಲೋಕಲ್ ಜನರ ಹತ್ರ ಮಾತಾಡಿದಾಗ ಕಂಪ್ಲೀಟ್ ಟೂರಿಸ್ಟ್ ಕಡಿಮೆ ಆಗಿದೆ, ಅವ್ರ ಜೀವನಕ್ಕೆ ತುಂಬ ಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಜನ ಸ್ವಲ್ಪ
ಧೈರ್ಯದಿಂದ ಹೊರಗಡೆ ಬರ್ತಾ ಇದ್ದಾರೆ. ಬಂದು ಈಗ ಸುಮಾರು ದೇವಸ್ಥಾನಗಳಿಗೆ ಮತ್ತು ಬೇರೆ ಬೇರೆ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಮತ್ತು ನಮ್ಮ GBA ಸಿಬ್ಬಂದಿಗಳು ಅವರು ಒಂದು ಕನ್ನಡ ರಾಜ್ಯೋತ್ಸವವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇದರಿಂದ ಸುಮಾರು ನಮ್ಮ ಒಂದು 500ರಿಂದ 600 ಕನ್ನಡಿಗರು ಇಲ್ಲಿ ಬಂದಿದ್ದಾರೆ. ಇದು ಅದೊಂದು ಧೈರ್ಯದ ವಿಚಾರ. ಮತ್ತು ಬಂದು ಇಲ್ಲಿಯೂ ನಮ್ಮ ಕನ್ನಡದ ರಾಜ್ಯೋತ್ಸವ ಮತ್ತು ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ಲರೂ ಬಂದಿದ್ದಾರೆ. ಅದರಲ್ಲಿ ನಮಗೂ ಒಂದು ವಿಶ್ವಾಸ ಇದೆ, ಇಲ್ಲೂ ಬರ್ಬೋದು ಅಂತ ವಿಶ್ವಾಸ ಇದೆ. ಸೊ ಕಾಶ್ಮೀರ ನೀವು ನೋಡಿದ್ರಿ, ಬೇರೆ ಬೇರೆ ಜಾಗ ಹೋದ್ರಲ್ಲ, ಕಾಶ್ಮೀರ ನೋಡಿದಾಗ ಹೇಗೆ ಅನಿಸ್ತಾರೆ? ಹೌ ಇಸ್ ಯುವರ್ ಫೀಲಿಂಗ್? ಇದು ಒಂದು ದೇವಲೋಕ ಅಂತ ಹೇಳ್ಬೋದು. ಇದು ನಮ್ಮ ದೇಶಕ್ಕೆ ಒಂದು ವಿಶೇಷವಾದ ಜಾಗ ಇದು ಅಂತ ನಾವು ಹೇಳ್ಕೋಬೋದು. ಸೊ ಇದು ನಮ್ಮ ಸ್ವಿಟ್ಜರ್ಲ್ಯಾಂಡ್ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಿಟ್ಜರ್ಲ್ಯಾಂಡ್ಗಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಆರ್ಮಿಯವ್ರನ್ನ ನಾನು ಅವ್ರಿಗೆ ಒಂದು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಹಗಲು ರಾತ್ರಿ ಅವರು ಇದಕ್ಕೆ ರಕ್ಷಣೆ ಕೊಟ್ಟು ನಮಗೆಲ್ಲ ಇಲ್ಲಿ ಬರೋಕ್ಕೆ ಒಂದು ಅವಕಾಶ ಮತ್ತು ಒಂದು ಧೈರ್ಯ ಮಾಡಿಕೊಟ್ಟಿರೋದಕ್ಕೆ ನಮ್ಮ ಇಂಡಿಯನ್ ಆರ್ಮಿಗೆ ಒಂದು ಸಲ್ಯೂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಿಷ್ಟು ಸಂಪತ್ ರಾಜ್ ಅವ್ರ ಮಾತು. ಕಾಶ್ಮೀರ ನಿಜಕ್ಕೂ ಕೂಡ ಭಾಳ ಚೆನ್ನಾಗಿದೆ, ಸೊಗಸಾಗಿದೆ. ಹಾಗಾಗಿ ಈ ಒಂದು ಕಾಶ್ಮೀರಕ್ಕೆ ಎಲ್ಲರೂ ಕೂಡ ಬರಬೇಕು. ಆ ಹಿನ್ನೆಲೆಯಲ್ಲಿ ನೋಡಿ ಜನಸಾಮಾನ್ಯರು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಈ ವಿಚಾರವನ್ನು ನೋಡೋ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಕನ್ನಡಿಗರು ಬಹಳಷ್ಟು ಜನ ಬಂದು ಈಗಾಗಲೇ ಕಾಶ್ಮೀರವನ್ನು ನೋಡ್ತಾ ಇದ್ದಾರೆ, ಕಾಶ್ಮೀರದ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕಾಶ್ಮೀರದಲ್ಲಿ ಮತ್ತಷ್ಟು ವಿಶೇಷವಾದಂತಹ ಕ್ಷೇತ್ರಗಳು ಇದೆ. ಆ ಹಿನ್ನೆಲೆಯಲ್ಲಿ ಕಾಶ್ಮೀರದ ಮತ್ತಷ್ಟು ವಿಶೇಷ ಜಾಗಗಳನ್ನು ನಾವು ತೋರಿಸ್ತೇವೆ, ವಿಶೇಷ ವಿಷಯಗಳನ್ನು ತಮಗೆ ತೋರಿಸ್ತೇವೆ. ಹೋಗೋಣ ಬನ್ನಿ. ಕಾಶ್ಮೀರದ ಮತ್ತೊಂದು ಅತ್ಯಂತ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣದಲ್ಲಿ ನಾವಿದ್ದೇವೆ. ಈಗ ನೋಡ್ಬೋದು ಬೇತಾಬ್ ವ್ಯಾಲಿ ಅಂತ. ಈ ಬೇತಾಬ್ ವ್ಯಾಲಿ ತುಂಬ ವಿಶೇಷವಾದಂತಹ ವ್ಯಾಲಿ. ಈ ಜಾಗನ ನೋಡಿದ್ರೆ ನೀವು ಕಳೆದು ಹೋಗ್ತೀರಾ ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಈ ವ್ಯಾಲಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಸ್ಕೈ ಸೈಕ್ಲಿಂಗ್ ಇದೆ, ಸ್ಕೈ ರೋಪಿಂಗ್ ಕೂಡ ಇದೆ, ಈ ಒಂದು ಅಡ್ವೆಂಚರಸ್ ಗೇಮ್ಸ್ಗಳು ಕೂಡ ಇದೆ. ಸೊ ಹಾಗಾಗಿ ಅವುಗಳನ್ನು ಕೂಡ ಮಾಡಲಿಕ್ಕೆ ವಿಶೇಷವಾಗಿ ಬೇರೆ ಬೇರೆ ಒಂದು ಈವೆಂಟ್ಗೆ ಬೇರೆ ಬೇರೆ ಚಾರ್ಜಸ್ಗಳನ್ನು ಕೂಡ ಹಾಕ್ತಾರೆ. ಪ್ರವಾಸಿಗಳು, ಪ್ರವಾಸೋದ್ಯಮ ಈಗ ಮತ್ತಷ್ಟು ಚೇತರಿಕೆ ಕಾಣ್ತಾ ಇರುವಂಥದ್ದು. ಜನಸಾಮಾನ್ಯರು ನಮ್ಮ ಹಿಂಭಾಗದಲ್ಲಿ ನಾವು ನೋಡೋ ಸಂದರ್ಭದಲ್ಲಿ ಜನಸಾಮಾನ್ಯರು ಬರ್ತಾ ಇದ್ದಾರೆ, ಪ್ರವಾಸೋದ್ಯಮ ಒಂದು ಉತ್ತೇಜನ ಪಡಿತಾ ಇರುವಂಥದ್ದು. ಬಹಳಷ್ಟು ಇಲ್ಲೂ ಕೂಡ ಥಂಡಿ ಇದೆ. ಆ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಇಲ್ಲಿ ಬರ್ತಾ ಇರುವಂಥದ್ದು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ಪೆಹಲ್ಗಾಮ್ನ ಒಂದು ಅಟ್ಯಾಕ್ ಆಯ್ತಲ್ಲ, ಅದಾದ ನಂತರ ಇಲ್ಲಿ ಅಷ್ಟೊಂದು ಜನ ಬರ್ತಾ ಇಲ್ಲ ಅನ್ನುವಂಥ ಮಾತಿದೆ. ಕಡಿಮೆ ಪ್ರವಾಸಿಗರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇಲ್ಲಿ ಇದನ್ನು ಪ್ರವಾಸೋದ್ಯಮನೇ ನಂಬ್ಕೊಂಡಿರುವಂಥ ಜನರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಯಾರು ಪ್ರವಾಸಿಗರು ಬರ್ತಾರೆ ಅವ್ರನ್ನ ರಿಸೀವ್ ಮಾಡ್ಕೊಳ್ಳುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಇದು ಬರ್ತಾ ಇದೆ. ಇಲ್ಲಿ ಒಬ್ಬರು ಪ್ರವಾಸಿ इधर है और माताड़ता है. मैडम कैसा है? बहुत अच्छा है यहाँ का वेदर, आने जैसा है. एक बार आइए, कश्मीर आइए और बेताब वैली आइए. बहुत मज़ा आया, बहुत मज़ा आया. वो पहलगाम के अटैक के बाद यहाँ जो प्रवासी लोग आने चाहते हैं, कुछ आतंक में है, कुछ हो जाएगा कश्मीर में आने के लिए, क्या बोलना चाहते हैं आप? नहीं, बिल्कुल मत डरिए, आइए, सब आइए. कोई डर जैसा नहीं है यहाँ पे, कोई ऐसा फीलिंग नहीं. बहुत अच्छा महसूस कर रहे हैं. हम सब जगह होकर आए, अनंतनाग होकर आए, कोई ऐसा नहीं है और बहुत मज़ा आया. आइए, सब टूरिस्ट आइए, कश्मीर आइए. वेलकम कश्मीर. बहुत अच्छा लगा हमें. कहाँ कहाँ घूम के आए आप? कहाँ से हो आप मैडम? हम अहमदाबाद से हैं. हम गुलमर्ग गए और अनंतनाग होकर आए, श्रीनगर गए. बहुत मज़ा आया, बहुत अच्छा है. आना चाहिए, आइए. वेलकम कश्मीर, वेलकम कश्मीर. बहुत मज़ा आया, बहुत मज़ा आया. आपका नाम? मेरा नाम सोफिया. आई एम सोफिया. मैं अहमदाबाद. ಇದು ಸೋಫಿಯಾ ಅವರ ಮಾತು. ಏನಂತಂದರೆ, ಕಾಶ್ಮೀರ ನೋಡಲೇ ಇಲ್ಲ ಅಂತಂದರೆ ನೀವು ಭಾಳಷ್ಟು ಲಾಸ್ ಮಾಡ್ಕೊತೀರ ಜೀವನದಲ್ಲಿ. ಒಮ್ಮೆ ಆದರೂ ಕಾಶ್ಮೀರಕ್ಕೆ ಬನ್ನಿ. ನಾನು ಬಹಳಷ್ಟು ಕಡೆ ಓಡಾಡ್ಕೊಂಡು ಬಂದೆ, ಎಲ್ಲ ಕಡೆ ಭದ್ರತಾ ವ್ಯವಸ್ಥೆ ಚೆನ್ನಾಗಿದೆ, ಏನು ಹೆದರ್ಕೋಬೇಡಿ, ಬನ್ನಿ ಕಾಶ್ಮೀರವನ್ನು ನೋಡಿ ಆನಂದಿಸಿ ಅಂತ ಹೇಳಿ ನಾವು ಒಳಗಡೆ ಈಗ ಏನಂದರೆ ಈ ಬೇತಾಬ್ ವ್ಯಾಲಿಗೆ ಹೋಗ್ತಾ ಇವೆ. ಇದು ನೀವು ಹಿಂದಿ ಸಿನಿಮಾ, ಭಾಳ ಹಿಂದೆ ಹಳೆಯ ಒಂದು ಹಿಂದಿ ಸಿನಿಮಾ ನೋಡಿರ್ಬೋದು. ಆ ಸಂದರ್ಭದಲ್ಲಿ ಜಬ್ ಹಮ್ ಜವಾ ಹೋಂಗೆ ಜಾನೆ ಕಹಾ ಹೋಂಗೆ ಅಂತ ಒಂದು ಹಾಡು ಭಾಳ ಫೇಮಸ್ ಇದೆ. ಆ ಹಾಡು ಇಲ್ಲೇ ಶೂಟ್ ಆಗಿದ್ದು ಅಂತಲೂ ಕೂಡ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಒಳಗಡೆ ಯಾವ ರೀತಿ ಇದೆ, ಏನಿದೆ ಅನ್ನುವಂಥ ವಿಚಾರವನ್ನು ನಾವು ನಿಮಗೆ ತೋರಿಸ್ತೀವಿ. ಸೊ ಮತ್ತಷ್ಟು ಒಳಗಡೆ ಬೇತಾಬ್ ವ್ಯಾಲಿ ಆಗಿದೆ ಅನ್ನೋದನ್ನ ಆ ಒಂದು ಸುಂದರವಾದ ದೃಶ್ಯವನ್ನು ತಮಗೆ ತೋರಿಸ್ತೇವೆ. ಒಳಗಡೆ ಬೇತಾಬ್ ವ್ಯಾಲಿ ಒಳಗಡೆ ಹೋಗೋಣ ಬನ್ನಿ.
ಬೇತಾಬ್ ವ್ಯಾಲಿ ಅಂತಂದರೆ ಕಣಿವೆ ಅನ್ನೋ ಜಾಗದಲ್ಲಿ ನಾವು ನೋಡೋದು ಅಂತಂದರೆ ಎಲ್ಲಿ ಬೆಟ್ಟದ ಎರಡು ಭಾಗಗಳು ಒಂದು ಭಾಗದಲ್ಲಿ ಭೇಟಿಯಾಗುತ್ತೆ ಆ ಭಾಗದಲ್ಲಿ ಕಣಿವೆ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಆ ಕಣಿವೆ ನಡುವೆನೇ ಒಂದು ನದಿ ಹರ್ಕೊಂಡು ಹೋಗ್ತಾ ಇದ್ದರೆ ಯಾವ ರೀತಿ ಇರುತ್ತೆ? ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕೂಡ ಕಡಿಮೆ ಇಲ್ಲ ಕಾಶ್ಮೀರ. ಈ ಬೇತಾಬ್ ವ್ಯಾಲಿನಲ್ಲಿ ನೋಡ್ತಾ ಇರ್ಬೋದು, ಪರಿಶುದ್ಧವಾದ ನೀರು ಜರಿಯ ಸ್ವರೂಪದಲ್ಲಿ ಹರಿತಾ ಇರೋದನ್ನು ನಾವು ನೋಡ್ಬೋದು. ಆ ಬೆಟ್ಟಗಳ ಸಾಲುಗಳಲ್ಲಿ ಹಿಮ ಕರಗಿ ನಾವು ನೋಡ್ಬೋದಾಗಿದೆ. ಮೇಲ್ಭಾಗದಲ್ಲಿ ಬೆಟ್ಟದ ಮೇಲ್ಗಡೆ ಹಿಮಚ್ಛಾದಿತ ಬೆಟ್ಟಗಳನ್ನು ನಾವು ನೋಡ್ಬೋದು. ಹಿಮಚ್ಛಾದಿತ ಬೆಟ್ಟಗಳಿಂದ ಕರಗಿದ ನೀರು ಈ ಒಂದು ಕಣಿವೆ ಬೇತಾಬ್ ವ್ಯಾಲಿನಲ್ಲಿ ಹರಿಯುತ್ತೆ. ಭಾಳ ತಣ್ಣಗಿರುವಂಥ ನೀರು ಹರಿಯುತ್ತೆ. ಪ್ರವಾಸೋದ್ಯಮ ಚೆನ್ನಾಗಿ ಈಗಷ್ಟೇ ಚೇತರಿಕೆ ಕಾಣ್ತಾ ಇದ್ರು ಕೂಡ ಪ್ಲಾಸ್ಟಿಕ್ನ ಬಳಕೆ ಯಾಕೋ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಕಾಣುತ್ತೆ. ಆ ಮರದ ಒಂದು ಬುಡಗಳಲ್ಲಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಪ್ಲಾಸ್ಟಿಕ್ನ ಪೀಸ್ಗಳು, ಬಾಟ್ಲುಗಳು ಕಾಣ್ತಾ ಇದೆ ನಮಗೆ. ಸೊ ಇಲ್ಲೂ ಕೂಡ ಪೊಲ್ಯೂಷನ್ ಅನ್ನೋದನ್ನು, ಅಂದರೆ ಪ್ರವಾಸಿಗಳು ಇನ್ನೇನು ಬರ್ತಾರೆ ಅವರು ಇಲ್ಲಿನ ಪರಿಸರವನ್ನು ನೋಡೋದ್ರ ಜೊತೆಯಲ್ಲಿ ಪರಿಸರನ ಹಾಳು ಕೂಡ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಇದನ್ನು ಇಲ್ಲಿನ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮ ಇಲಾಖೆ ಸ್ವಲ್ಪ ಎಚ್ಚೆತ್ಕೊಳ್ಳೋದು ಒಳ್ಳೇದಂತ ಕಾಣುತ್ತೆ. ಬೆಟ್ಟದ ಆ ಒಂದು ಆಸುಪಾಸು ಏನು ನದಿಗೆ ಪಾಯಿಂಟ್ ಕನೆಕ್ಟ್ ಆಗುತ್ತೆ ಅಲ್ಲೆಲ್ಲ ಕೂಡ ಪ್ಲಾಸ್ಟಿಕ್ಕು ಅಲ್ಲಲ್ಲಿ ಬಿದ್ದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇರಲಿ, ಆ ವಿಷಯವನ್ನು ಜಮ್ಮು ಕಾಶ್ಮೀರದ ಆಡಳಿತ ಮಂಡಳಿ ವಿಷಯವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈಗ ಈ ಭಾಗದಲ್ಲಿ ನಾವು ಮುಂದೆ ಇಲ್ಲಿ ಕುದುರೆಗಳ ಮೂಲಕ ಕೂಡ ಹೋಗಿ ನದಿಯನ್ನು ದಾಟಿ ಆ ಕಣಿವೆ ಪ್ರದೇಶವನ್ನು ನೋಡುವಂಥ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಅಲ್ಲಿ ಹೋಗೋಣ, ಬನ್ನಿ ನೋಡೋಣಂತೆ. ಕಾಶ್ಮೀರಕ್ಕೆ ಬಂದಮೇಲೆ ಕುದುರೆ ಸವಾರಿ ಮಾಡಲಿಲ್ಲ ಅಂದರೆ ಹೇಗೆ? ನಾವು ಕೂಡ ಈಗ ಕಾಶ್ಮೀರದ ಬೇತಾಬ್ ವ್ಯಾಲಿನಲ್ಲಿರುವಂಥದ್ದು ಕುದುರೆ ಸವಾರಿಯನ್ನು ನಾವು ಕೂಡ ಮಾಡ್ತೇವೆ. ನಮ್ಮ ಕ್ಯಾಮ್ರಾಮನ್ ಅವರು ಕೂಡ ಕುದುರೆ ಮೇಲಿದ್ದಾರೆ. ಈಗ ಸುತ್ತಲೂ ಕೂಡ ನೋಡ್ಬೋದಾಗಿದೆ ಬೇತಾಬ್ ವ್ಯಾಲಿನಲ್ಲಿ ಯಾವ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಒಂದು ದೃಶ್ಯಗಳನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ನಮ್ಮ ಜೊತೆ ಕುದುರೆಯನ್ನು ನಡೆಸುವಂಥ ಸವಾರರು ಕೂಡ ಇದ್ದಾರೆ. ಆಪ್ಕ ನಾಮ್ ಕ್ಯಾ ಹೈ? ಶಬೀರ್ ಅವ್ರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಕಾಶ್ಮೀರದಲ್ಲಿ ಈ ಕುದುರೆಯನ್ನು ಅವರ ಕುದುರೆಗಳನ್ನು ಒಂದು ಗುಮ್ರಾ ಅವರು ಇದ್ದಾರೆ, ನಮ್ಮ ಖ್ಯಾತ ಬೌಲರ್ ಇದ್ದಾರಲ್ಲ ಗುಮ್ರಾ, ಫಾಸ್ಟ್ ಜಾದ, ಅದಕ್ಕೆ ಅವರಿಗೆ ತುಂಬ ಫಾಸ್ಟಾಗಿ ಹೋಗ್ತಾರೆ ಅಂತೇಳಿ ಈ ಕುದುರೆಗೆ ಬುಮ್ರಾ ಅಂತ ಇಟ್ಟಿದ್ದಾರೆ. ಇದಕ್ಕೆ ಜಿಗರ್ ಅನ್ನೋ ಹೆಸರು ಇಟ್ಟಿದ್ದಾರೆ. ಸೊ ಹಾಗಾಗಿ ಬುಮ್ರಾ ಅವ್ರ ಜಿಗರ್ ಜೊತೆ ನಾವು ಕೂಡ ಬೇತಾಬ್ ವ್ಯಾಲಿ ನೋಡಲಿಕ್ಕೆ ಕುದುರೆ ಮೇಲೆ ಈಗ ಈ ಪ್ರವಾಸಿಗರನ್ನ, ಯಾಕಂದರೆ ಬಹಳಷ್ಟು ದೂರ ಇರ್ತದೆ, ಹಾಗಾಗಿ ಸ್ವಲ್ಪ ತಾವು ಕುದುರೆಗಳ ಜೊತೆ ಹೋದ ಸಂದರ್ಭದಲ್ಲಿ ಆರಾಮಾಗಿ ತಾವು ಪ್ರಯಾಣವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗ್ತದೆ. ಸೊ ಕುದುರೆ ಸವಾರಿ ತಮಗೆ ಅಭ್ಯಾಸ ಇದ್ದರೆ ಬಹಳ ಒಳ್ಳೆಯದು, ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಧೈರ್ಯವನ್ನು ಮಾಡಿಕೊಂಡು ಹೋಗಬೇಕಾಗ್ತದೆ. ಸೊ ಹಾಗಾಗಿ ನಂತರ ನಾವೀಗ ಹಿಡಿತಾ ಇರುವಂಥದ್ದು ಈ ನದಿ, ಅಂದರೆ ಇಲ್ಲಿ ಹರಿತದೆ, ಆ ನದಿಯ ಮಧ್ಯಭಾಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ಸಾಹಸ ಮಾಡ್ತಾ ಇದ್ದೇವೆ ಕುದುರೆ ಮೇಲೆ ಈ ಒಂದು ವಾಕ್ ಥ್ರೂ ಮಾಡಲಿಕ್ಕೆ. ಸೊ ಈ ಭಾಗದಲ್ಲಿ ನಾವು ನೋಡ್ಬೋದಾಗಿದೆ ನದಿ ಇಲ್ಲಿ ಜರಿ ರೂಪದಲ್ಲಿ ಹರ್ಕೊಂಡು ಬರ್ತಾ ಇರುವಂಥದ್ದು. ನಮ್ಮ ಕ್ಯಾಮ್ರಾಮನ್ ಕೂಡ ಬಹಳಷ್ಟು ಕಷ್ಟಪಟ್ಟು ತೆಗಿತಾ ಇದ್ದಾರೆ. ಸೊ ಹೀಗಾಗಿ ಈ ಹಿಂಭಾಗದಲ್ಲಿ ನೋಡ್ಬೋದು. ಪ್ರವಾಸಿಗರಿಗೆ ನಿಜಕ್ಕೂ ಒಂದು ಸ್ವರ್ಗ ಅಂತ ಯಾಕೆ ಕರೀತಾರೆ ಅಂತಂದರೆ ಇಲ್ಲಿನ ವಾತಾವರಣ, ಶುದ್ಧವಾದ ಗಾಳಿ, ತಂಪಾದ ಹವಾಮಾನ, ಒಂದು ಅದ್ಭುತವಾದ ನೋಟ. ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ವೃಕ್ಷಗಳು, ದೊಡ್ಡ ದೊಡ್ಡ ಮರಗಳು, ನೋಡಿ ಈ ಪೈನ್ ಟ್ರೀಗಳು ಎಲ್ಲ ಕಡೆನೂ ಇದೆ. ನೋಡಿ ಈ ಜಾಗದಲ್ಲಿ ನಾವೀಗ ಓಡಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕುದುರೆ ಹೇರಿ ಈ ಜಾಗವನ್ನು ನಾವು ತೋರಿಸ್ತಾ ಇರುವಂಥದ್ದು ಎಷ್ಟು ಸುಂದರವಾದ ಒಂದು ಸುಮಧುರವಾದ ಜಾಗ. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಲವರ್ ಸ್ಪಾಟ್ ಅಂತಲೂ ಕೂಡ ಕರೀತಾರೆ. ಶಬೀರ್ ಜಿ, इसके बारे में कुछ बताओ ना हमको प्लीज. गाना शूट हुआ था बेताब वैली का, अमृता सिंह और सिनी देओल पर्वतों से टकरा गया तुम ही आवाज में आ गया. हाँ सर, अमृता सिंह और सिनी देओल का गाना यहाँ पे शूट हुआ था लवर पॉइंट पे. जी सर. वो क्या कौन सी गाना था? वो यो अमृता सिंह और सिनी देओल पर्वतों से टकरा गया तुम ही आवाज में आ गया. जी सर. ಇದು ನೋಡಿ, ಇದು ಒಂದು ಅದ್ಭುತವಾದಂಥ ಸಿನಿಮಾ ಶೂಟ್ ಮಾಡಿರುವಂಥ ಒಂದು ಜಾಗ. ಅಲ್ಲಿ ನಾವು ನೋಡ್ಬೋದಾಗಿದೆ ನಮ್ಮ ರಮೇಶ್ ಅವರು ಮುಂಭಾಗದಲ್ಲಿ ಹೋಗ್ತಾ ಇರುವಂಥದ್ದು. ಕುದುರೆಗಳು ಈ ಒಂದು ಕಣಿವೆ ಮಾರ್ಗದಲ್ಲಿ ಯಾವ ರೀತಿ ಬರ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ಬೋದಾಗಿದೆ. ಬಹಳಷ್ಟು ಈ ಒಂದು ಕುದುರೆಗಳು ಇಲ್ಲಿ ಒಂದು ಭಾಗದಿಂದ ಒಂದು ಭಾಗಕ್ಕೆ ಪ್ರವಾಸಿಗರನ್ನು ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಈ ಒಂದು ಜಾಗ ಅತ್ಯಂತ ಫೇಮಸ್ಸು, ಒಂದು ಲವರ್ ಸ್ಪಾಟ್ ಅಂತಲೂ ಕೂಡ ಇಲ್ಲಿ ಕರೀತಾರೆ ಇದನ್ನು. ಬಹಳಷ್ಟು ಪ್ರೇಮಿಗಳಿಗೆ ಸ್ವರ್ಗ ಈ ಜಾಗ. ದಂಪತಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಈ ಜಾಗದ ಒಂದು ಸೌಂದರ್ಯವನ್ನು ಸವಿತಾರೆ ಅಂತ ಹೇಳ್ಬೋದಾಗಿದೆ. ಸೊ ಮತ್ತಷ್ಟು ಮುಂದೆ ಹೋಗ್ತಾ ಮತ್ತಷ್ಟು ವಿಷಯಗಳನ್ನು ಈ ಒಂದು ಸುಂದರವಾದ ಕಾಶ್ಮೀರವನ್ನು ನಿಮಗೆ
ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುತ್ತೆ. ಬನ್ನಿ ಹೋಗೋಣ. ನಮ್ಮ ಹಿಂಭಾಗದಲ್ಲಿ ಏನು ಈ ಒಂದು ಅದ್ಭುತವಾದಂತಹ ದೃಶ್ಯ ಕಾಣ್ತಾ ಇದೆ. ನಾವು ಈಗ ನೋಡ್ಬೋದು ಈ ಎರಡೂ ಬೆಟ್ಟಗಳ ನಡುವೆ ದೂರದಲ್ಲಿ ಏನು ಹಿಮಚ್ಛಾದಿತ ಬೆಟ್ಟ ಕಾಣಿಸ್ತಾ ಇದೆ. ದೂರದಲ್ಲಿ ನಮ್ಮ ಕ್ಯಾಮ್ರಾಮನ್ ಅವರು ಝೂಮ್ ಮಾಡ್ತಾ ಇರುವಂಥದ್ದು. ಅಲ್ಲಿ ದೂರದಲ್ಲಿರುವಂಥ ಹಿಮಚ್ಛಾದಿತ ಬೆಟ್ಟ ಇದೆ, ಅಮರನಾಥ್ ಬೆಟ್ಟ. ಅಮರನಾಥ್ ಯಾತ್ರಿಗಳು ಅಲ್ಲೇ ಹೋಗಬೇಕು. ಆ ಅಮರನಾಥ ಬೆಟ್ಟವನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಅಷ್ಟು ಒಂದು ಇದನ್ನ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಈ ಬೇತಾಬ್ ವ್ಯಾಲಿನಲ್ಲಿರುವಂಥ ವ್ಯೂ ಪಾಯಿಂಟ್. ಶಬೀರ್ ಅವರನ್ನ ನಮ್ಮನ್ನ ಶಬೀರ್ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ಶಬೀರ್ ಜಿ, इसका ये आप फिल्म का बोल रहे थे क्या है? बहुत साल पहले हुई थी यहाँ फिल्म, मैं उस टाइम यहाँ पे नहीं था, घर में था सर। जी सर। वो बोल रहे थे बजरंगी भाईजान का यही शूट हाँ हुआ सर, था। बजरंगी भाईजान सलमान खान यहीं पे शूटिंग हुआ था। जो वो ग्रीन खंबे दिख रहे हैं ना, ये पाकिस्तान बॉर्डर बनाया गया था डुप्लीकेट। वो गाँव मुनी का है, वो दिखाया गया था पाकिस्तान, रील में नहीं है। जी सर, वो जो मुनी नदी क्रॉस करती है वो वहाँ से करती है सर, वो नदी आ रही है। ಬಜರಂಗಿ ಭಾಯ್ಜಾನ್ ಅಲ್ಲಿ ತೋರಿಸುವಂತ ಶೂಟಿಂಗ್ ಇಲ್ಲೇ ಆಗಿದ್ದು. ಇಲ್ಲಿ ಎರಡು ಗ್ರಾಮಗಳು, ಆ ಕಡೆಗೆ ಒಂದು ಗ್ರಾಮ, ಈ ಕಡೆಗೆ ಒಂದು ಗ್ರಾಮ ತೋರಿಸ್ತಾರೆ. ಒಂದು ಗ್ರಾಮ ಅಲ್ಲಿತ್ತು, ಮತ್ತೆ ಈ ಭಾಗದಲ್ಲಿ ಒಂದು ಡೂಪ್ಲಿಕೇಟ್ ಗ್ರಾಮವನ್ನು ಹಾಕಿರ್ತಾರೆ. ಆ ಚಿಕ್ಕ ಬಾಲಕಿ ಏನು ಆ ನದಿಯನ್ನ ದಾಟ್ಕೊಂಡು ಹೋಗ್ತಾಳೆ, ಇದೇ ನದಿ ಆ ಒಂದು ದಾಟ್ಕೊಂಡು ಆ ಒಂದು ಗ್ರಾಮಕ್ಕೆ ಹೋಗ್ತಾರೆ. ಇದು ಭಾರತದ ಕಟ್ಟಕಡೆಯ ಗ್ರಾಮ ಅಂತ ಕರೀತಾರೆ, ಹಳ್ಳಿ ಇದು. ಈಗ ಗ್ರಾಮ ಕಾ ನಾಮ್ ಕ್ಯಾ ಹೈ ಇಸ್ಕಾ? ಪ್ರಿಸ್ಲನ್. ಇದು ಈ ಗ್ರಾಮವನ್ನ ಪ್ರಿಸ್ಲನ್ ಗ್ರಾಮ ಅಂತ, ಪೆಹಲ್ಗಾಮ್ನ ಪ್ರಿಸ್ಲನ್ ಗ್ರಾಮ ಇದು. ನಾವು ತೋರಿಸ್ತಾ ಇದ್ದೀವಿ ಈ ಗ್ರಾಮವನ್ನ. ನೀವು ನೋಡ್ತಾ ಇರ್ಬೋದು. ಇಡೀ ಗ್ರಾಮ ನೋಡಿ, ಒಂದು 500 ಹತ್ತತ್ರ ಹೆಚ್ಚು ಕಡಿಮೆ 300 ಇಂದ 400 ಮನೆಗಳು ಕಾಣ್ತಾ ಇದೆ. 400 ಮನೆಗಳಿರುವಂಥ ಗ್ರಾಮ ಇದು. ಈ ಪಕ್ಕದಲ್ಲಿ ಇಲ್ಲಿ ಕಾಣ್ತಾ ಇದೆ ಪ್ರಿಸ್ಲನ್ ಗ್ರಾಮ. ಕಟ್ಟ ಕಡೆಯ ಗ್ರಾಮ ಅಂತ, ಇದು ಬಾರ್ಡರ್ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ವಿಲೇಜ್ ಆಫ್ ದಿ ಕಾಶ್ಮೀರ್ ಅಂತ ಹೇಳ್ತಾ ಇರುವಂಥದ್ದು. ಆ ಲಾಸ್ಟ್ ವಿಲೇಜ್ ಆಫ್ ಕಾಶ್ಮೀರ್ನ ಸುಂದರವಾದಂತಹ ವಿಹಂಗಮ ನೋಟವನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ನೋಡಿ, ಬಹಳ ಸುಂದರವಾದಂಥ ಜಾಗ. ನದಿ ಕೂಡ ಹರಿತಾ ಇರುವಂಥದ್ದು. ಮಳೆಗಾಲದಲ್ಲಿ ಭಾರಿ ಜೋರಾಗಿ ಹರಿಯುವಂಥ ನದಿ. ಈಗ ಚಳಿಗಾಲದಿಂದ ಕಡಿಮೆ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು. ಅದ್ರ ಪಕ್ಕದಲ್ಲೇ ಈ ಪ್ರಿಸ್ಲನ್ ಗ್ರಾಮ, ಕಾಶ್ಮೀರದ ಕಟ್ಟಕಡೆಯ ಗ್ರಾಮನ ನಾವು ತೋರಿಸಿರುವಂಥದ್ದು. ಹಾಯಿನಲ್ಲಿ ಮುಂದೆ ನಾವು ಇದೇ ನದಿಯನ್ನು ದಾಟ್ಕೊಂಡು ಮುಂದೆ ಹೋಗ್ತೀವಿ. ನೋಡೋಣ ಬನ್ನಿ.